ಹೆಂಗೈತಿ? ಚಲೋ ಈಕೆ ಅನನನ್ನು ಸಿಕ್ಕಳ ಈಗ ಜಿಮ್ ಮುಗಿಸಿದೆ ಗೈಸ್. ಇವ್ರು ಹೊಡ್ಯಾತಾರ ನೋಡ್ರಿ, ರೆಸಿಪ್ಸ್ ಹೊಡ್ಯಾತಾರ. ಇವರು ಪ್ರವೀಣ್ ಇಲ್ಲಿ ದಾನಮ್ಮ ಗುಡಿ ಬಂದಿದೆ ಅಂತ ಅಂತಂದ್ರೆ ರಾಯಪುರದಾಗಿರೋ ದಾನಮ್ಮ ದೇವಿ ಗುಡಿಗೆ ನಡ್ಕೊಂಡು ಬಂದೇನು ಬಿ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತು ಹೊಂಟೇನಿ ದತ್ತಾತ್ರೇಯ ಗುಡಿಗೆ. ಎಲ್ಪ ಅಂತಂದ್ರೆ ರಾಮದೇವ್ರ ಮಂದಿರ ಅದ ನವನಗರದಾಗ. ಸೊ ಅಲ್ಲಿ ಹೊಂಟಿದ್ದೀನಿ. ಅಲ್ಲಿ ಎದಕ್ಕೆ ಹೊಂಟೇನಪ್ಪ ಅಂತಂದ್ರೆ ಈಗ ದತ್ತಾತ್ರೇಯ ಜಯಂತಿ ಅದ ಗೈಸ್. ದತ್ತ ಜಯಂತಿ ಯಾವತ್ತಪ್ಪ ಅಂದ್ರೆ 14th 15th ಅದ. ಆ್ಯಕ್ಚುಲಿ 14th ಅಂತ ಅದ, 15th ದತ್ತ ಜಯಂತಿ ಅಂತ ಮಾಡ್ಲಿಕ್ಕತ್ತಾರ. ಆಮೇಲೆ 7 ದಿನ ಅಂದ್ರೆ ಸಪ್ತಾಹ ಅಂತಂತ ಹೇಳಿ ಮಾಡ್ತಾರೆ ಗುಡಿದಾಗ. ಇದು ಭಾಳ ಕಡೆ ಮಾಡ್ತಾರೆ. ಏನಪ್ಪ ಅಂದ್ರೆ ಪಾರಾಯಣ ಎಲ್ಲ ಇರ್ತದೆ. ಅಂದ್ರೆ ಈಗ ಒಂದು 11 ಮಂದಿ ಆಗಲಿ 14 ಮಂದಿ ಆಗಲಿ ಎಷ್ಟು ಮಂದಿ ಇರ್ತಾರಲ್ಲ ಅವರ 1 ವಾರ ಉಪವಾಸ ಇರ್ತಾರೆ ಗೈಸ್. ಅಂದ್ರೆ ಒಪ್ಪತ್ತಿರ್ತಾರೆ ಅವರ ಏನು ಊಟ ಅದು ಮಾಡಂಗಿಲ್ಲ, ಒಪ್ಪತ್ತಿರ್ತಾರಲ್ಲ. ಸೊ ಹಾಗಾಗಿ ಅವರು ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ದತ್ತಾತ್ರೇಯದ ಬುಕ್ ಓದ್ತಿರ್ತಾರೆ. ಅವ್ರು ಅಲ್ಲೇನೋ ಓದ್ಬೋದು, ಇಲ್ಲಾಂದ್ರೆ ಮನೆಗೆ ಹೋಗಿನೂ ಓದ್ತಿರ್ತಾರೆ. ಆಮೇಲೆ ಪೂಜೆ ಇರ್ತದೆ. ಫುಲ್ 1 ವಾರ ಏನಿರ್ತೈತಲ್ಲ ಅದು ಪೂಜೆ ಮಾಡ್ತಾರೆ. ಈಗ ಮೊನ್ನೆ 8th ಅಂದ್ರೆ ಸಂಡೇಗೆ ಸ್ಟಾರ್ಟ್ ಆಗಿದೆ ಇದು ಪಾರಾಯಣ ಎಲ್ಲ ಮಾಡೋದು. ಸಪ್ತಾಹ ಅಂತೇಳಿ ಸ್ಟಾರ್ಟ್ ಆಗಿದೆಲ್ಲ, ಅದೇ ಸಂಡೇಯಿಂದ ಸ್ಟಾರ್ಟ್ ಆಗಿದೆ. ಇವತ್ತು ಬಂದುಬಿಟ್ಟು ಗುರುವಾರ. ಇವತ್ತು ದತ್ತಾತ್ರೇಯದ ವಾರ ಮತ್ತು ಇನ್ನು ರಾಘವೇಂದ್ರನ ವಾರ, ಸಾಯಿಬಾಬಾ ವಾರ. ಇವತ್ತು ಸೊ ಅಲ್ಲೇ ಹೋಗ್ಬೇಕು, ಪಾರಾಯಣ ಮಾಡ್ಬೇಕು. ಅಲ್ಲೇ ನಿಂತಿರ್ತಾರೆ, ಅವ್ರು ಜೋಳಿಗೆ ಇಟ್ಕೊಂಡಿರ್ತಾರೆ. ಅವರಿಗೆ ಒಂದು ದಕ್ಷಿಣ ಆಗಲಿ ಇಲ್ಲ ಅಂತಂದ್ರೆ ನಮ್ಮ ಕಡೆಯಿಂದ ಏನಾಗ್ತೈತಿ ಅದನ್ನು ಕೊಡೋದು. ಅಂತಂದ್ರೆ ಒಂದು ಹಣ್ಣಾಗಲಿ ಡ್ರೈ ಫ್ರೂಟ್ಸ್ ಆಗಲಿ ಸೊ ಇವನ್ನ ಕೊಡ್ಬೋದು. ಸೊ ಬರ್ರಿ ಹೋಗೋಣಂತ. ನಾನು ಬಾಳೆಹಣ್ಣು ಮತ್ತು ಟವೆಲ್ ಕೊಡ್ಲಿಕತ್ತೀನಿ. ಸೊ ನಾನು ನಮ್ಮ ಮಮ್ಮಿ ಹೊಂಟೀವಿ. ನೀವು ಒಂದು ಸರ್ತಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ರಿ ಗೈಸ್. ದತ್ತಾತ್ರೇಯದ ದರ್ಶನ ಮಾಡ್ಕೊಳ್ಳೇಬೇಕು. ತೋರಿಸ್ತೇನಂತ ಇನ್ನು ಅಲ್ಲಿ ಹೋಗಿ ನಿಮಗೆ ಫುಲ್ ವಿಡಿಯೋ ನೋಡ್ಕೊಳ್ರಿ, ಎಂಡ್ ಮಟ್ಟ ನೋಡ್ರಿ. ಆ್ಯಂಡ್ ಹಿಂಗೆ ಇವತ್ತೊಂದು ಸ್ವಲ್ಪ ಕಾಲೇಜ್ದಾಗ ಕೆಲಸ ಅದ, ಅಲ್ಲಿನೂ ಹೋಗ್ಬೇಕು. ಆ್ಯಂಡ್ ಬಂದಿಂದನೂ ಸ್ವಲ್ಪ ಜಿಮ್ಮಿಗದು ಹೋಗ್ಬೇಕು. ಸೊ ತೋರಿಸ್ತೇನಂತ ಫುಲ್ ವ್ಲಾಗ್ ನೋಡ್ರಿ. ಇನ್ನೂ ಮಟ್ಟ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಗೈಸ್. ಬರ್ರಿ ಸೀದಾ ದತ್ತಾತ್ರೇಯ ಗುಡಿಗೆ ಹೋಗಿ ಅಲ್ಲಿ ಸಿಗ್ತೇನಂತ. ಬನ್ನಿ ಗೈಸ್. ಇಲ್ಲಿ ಗುಡಿಗೆ ಬಂದೇನಿ. ಇಲ್ಲಿ ಜಪ ಮಾಡಕತ್ತಾರ, ನೀವು ಕೇಳ್ತಿರ್ಬೋದು. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ 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 ಶ್ರೀಪಾದ ವಲ್ಲಭ ದಿಗಂಬರ 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 ಶ್ರೀಪಾದ ವಲ್ಲಭ ದಿಗಂಬರ 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 ಶ್ರೀಪಾದ ವಲ್ಲಭ ದಿಗಂಬರ.
ಪ್ರಸಾದ ಮಾಡಿದ್ವಿ. ಇದು ಬಂದುಬಿಟ್ಟು ರಾಮ ಮಂದಿರ, ಈ ಕಡೆ ರಾಮ ಸಮುದಾಯ ಈ ಸೈಡ್. ಸೀದಾ ಹೋಗಿ ಮನೆಗೆ ಹೋಗಿ ಎಲ್ಲ ಸಿಗ್ತಾರೆ. 1 hour later. ಈ ಕಾಲೇಜಿಗೆ ಹೋಗಿದ್ದೆಲ್ಲ, ಕಾಲೇಜಿಗೆ ಅಂತ ಬಂದಿದ್ದೆ ನಾನು. ಸೊ ನನ್ನ ಜೊತೆ ನೋಡ್ರಿ ಪ್ರೇಮ ನಾನು ಅವ್ನು ಕರ್ಕೊಂಡು ಹೋಗ್ಬೇಕು. ಈಗ ಸೀದಾ ಮನೆಗೆ ಹೋಗ್ಬೇಕು. ಆಮೇಲೆ ಮನೆಗೆ ಹೋಗಿ ಮತ್ತು ಜಿಮ್ಮಿಗೆ ಹೋಗ್ಬೇಕು. ಏನಪ್ಪ ಅಂದ್ರೆ ನಾ ಇಲ್ಲೇ ಆ್ಯಕ್ಚುಲಿ TC ಫಾರ್ಮ್ ಕೊಡಕ್ಕೆ ಬಂದಿದ್ದೆ. ಅದು ಒರಿಜಿನಲ್ ಬೇಕಂತ ನಾನು ಜೆರಾಕ್ಸ್ ತೊಗೊಂಬಂದಿದ್ದೆ. ಸೊ ಒರಿಜಿನಲ್ ಬೇಕಂತ ಮತ್ತೆ ನಮ್ಮ ಕಾಲೇಜಿಗೆ ಹೋಗ್ಬೇಕು ನಡೀತೈತಿ. ಆಮೇಲೆ ಹೋಗಿ ತೊಗೊಂಡು ಬಂದು ಕೊಡೋಣಂತ. ಈಗ ವಡಾಪಾವ್ ತಿನ್ನಾಗಂತ ಬಂದ್ವಿ. ನಾನು ಪ್ರೇಮ ಇಲ್ಲೇನೋ ಚಲೋ ಮಾಡ್ತಾರೆ ವಡಾಪಾವ್ ಅಂತಂದ. ಹೌದಲ್ಲೋ ಹೆಂಗೈತಿ? ಚಲೋ ಈಕೆ ಅನನ್ಯನೂ ಸಿಕ್ಕಳ. ಇಲ್ಲೇ ಹಿಂಗೆ ಹೊಂಟಿದ್ವಿ. ಅನನ್ಯ ಅಂದರೆ ಕಾಲೇಜಿಗೆ ಹೋಯ್ತನಲ್ಲ, ಹಂಗೆ ಅನನ್ಯ ಸಿಕ್ಕಲ. ಇಲ್ಲ ಅದ ನೋಡ್ರಿ, ಈಕಿನೂ ವಡಾಪಾವ್ ತಿನ್ನಂಗಿಲ್ಲ ಅಂತ. ಬೇಡ ಬಿಡು, ನಾವು ಅಷ್ಟೇ ತಿಂತೀವಿ. ಹೆಂಗೈತಿ ಗೊತ್ತಿಲ್ಲ. ಇವ್ನು ತಿನ್ನಾನಂತ ಹೆಂಗೆ ಚಲೋ ಐತಿ. ನಾನು ಫಸ್ಟ್ ಟೈಮ್ ತಿನ್ನೋದು. ನೋಡೋಣ ಟೇಸ್ಟ್ ಹೆಂಗೆ ನೋಡೋಣ ಅಂತ. ಹಂಗೆ ಮತ್ತು ಮನೆಗೆ ಹೋಗಿ ಜಿಮ್ಮಿಗೆ ಹೋಗ್ಬೇಕಾ ಬರೀ ಟೈಮ್ ಇದಿಲ್ಲ. ಹೆಂಗೆ ನೋಡಿದ್ರಣ್ಣ ಇವತ್ತು ಹೆಂಗೆ ನೋಡಿದ್ರಿ? ಮಾಡ್ಕೊಂಡು ಹೋದೇನು ಬಿ ಈಗಿನ ವಾತಾವರಣ. ಜಿಮ್ ಮುಗಿಸಿದೆ ಗೈಸ್. ಇವ್ರು ಹೊಡ್ಯಾತಾರೆ ನೋಡ್ರಿ, ರೆಸಿಪ್ಸ್ ಹೊಡ್ಯಾತಾರೆ. ಇವರು ಕುಂತಾರೆ ಹೊಡ್ಯಾತಾರೆ. ಇಲ್ಲೇ ನಾನು ಏನೋ ಚೆಸ್ಟ್ ಹೊಡ್ಯಾತ್ರಿ. ಹಾಂ ಶೋಲ್ಡರ್. ಹಾಂ ಬ್ಲಾಗ್ ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲವ ನಮ್ಮ ಸೂಪರ್ ಜೂನಿಯರ್ ಚೆಸ್ಟ್ ಕೂತಾರ ನೋಡಿ ಟ್ರೈನರ್ ಪ್ರವೀಣ್. ಹೊಡೆದಿಲ್ಲ ಇವತ್ತು? ಹೊಡೆದಿಲ್ಲ? ಜಿಮ್ ಮಾಡಿದಿಲ್ಲ? ಏನು ಹೊಡೆದಿ? ಚೆಸ್ಟ್ ಟ್ರೈಸಿಪ್ಸ್. ನನ್ನ ಜೊತೆ ಹೊಡ್ಯಾತನ ಗೈಸ್. ಸ್ವಲ್ಪ ಅದು ಹೊಡಿವಲ್ಲ. ಸಾಕು ಒಂದು ಸೆಟ್ ಹೊಡೆದೆ. ಸಾಕು 6 ಸೆಟ್ ಹೊಡೆದೀನಿ. 6 ಎಕ್ಸರ್ಸೈಸ್ ಮಾಡಿದ್ದು. अरे कहना क्या चाहते हो? ಹೌದು. ಅದ್ರಾಗೆ ಸಾಂಗ್ ಕೇಳಿದ್ರೆ ಕಾಪಿರೈಟ್ ಬರ್ತೈತಿ. ಮ್ಯೂಟ್ ಮಾಡ್ತೇನೆ ಅಂತದಕ್ಕೆ ಸೀದಾ ಮನೆಗೆ ಎರಿಸ್ತೇನೆ. ಈಗ ಇಲ್ಲ ದಾನಮ್ಮ ಗುಡಿಗೆ ಬಂದೀವಿ. ಎಲ್ಪ ಅಂತಂದ್ರೆ ರಾಯಪುರದಾಗಿರೋ ದಾನಮ್ಮ ದೇವಿ ಗುಡಿಗೆ. ಇಲ್ಲಿ ನೋಡ್ತಿರ್ಬೋದು ನೀವು. ಆ್ಯಕ್ಚುಲಿ ಲಾಸ್ಟ್ ವೀಕ್ ಜಾತ್ರೆ ಇತ್ತು, ಅವತ್ತು ಬರಲಿಕ್ಕಾಗಲಿಲ್ಲ. ಸೊ ಇವತ್ತು ಬಂದೀವಿ. ಹಿಂಗದ ನೋಡ್ರಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿರ್ಬೋದು ಅನಿಸ್ತದ. ದತ್ತಾತ್ರೇಯ ಗುಡಿಗೆ ಹೋಗಿದ್ವಿ. ಅಂದ್ರೆ ದತ್ತ ಜಯಂತಿ ಇರ್ತದಲ್ಲ, ಸೊ ಹಾಗಾಗಿ ದತ್ತಾತ್ರೇಯದ ಅದು ಸಪ್ತಾಹ ಅಂತಂತ ಹೇಳಿ ಮಾಡ್ತಾರೆ. 7 ದಿನ ಇರ್ತದೆ. ಆಮೇಲೆ ಪಾರಾಯಣ ಮಾಡ್ತೀವಿ ಹೋಗಿ. ಯಾರಿಗೆ ಪಾರಾಯಣ ಮಾಡ್ಬೇಕನ್ನಿಸ್ತದ ಅವ್ರು ಮಾಡ್ಬೋದು. ಮಾರ್ನಿಂಗ್ ಎಲ್ಲ ಹೇಳೇನು ಗೈಸ್ ನಿಮಗೆ ಗೊತ್ತಾಗಿರ್ಬೋದು ಅನ್ನಿಸ್ತದ. ಸೊ ಮುಂದಿನ ವರ್ಷ ಹಿಂಗೆ ಇರ್ತದೆ, ಹಿಂಗೆ ವರ್ಷ ಇರ್ತದೆ ಗೈಸ್ ಇದು. ಸೊ ನೀವು ಒಂದು ಸರ್ತಿ ಹೋಗಿ ಒಂದು ಸರ್ತಿ ದರ್ಶನ ಮಾಡಿರಿ. ಭಾಳ ಚೆಂದ ಅನ್ನಿಸ್ತದ, ಖುಷಿ ಅನ್ನಿಸ್ತದ. ಒಂದು ಸರ್ತಿ ದರ್ಶನ ಮಾಡಲೇಬೇಕು. ಸೊ ಹೋಗಿ ಬರ್ರಿ ಇಷ್ಟ. ಆಮೇಲೆ ಜಿಮ್ಮಿಗೂ ಹೋಗಿದ್ದೆ, ನೋಡಿದ್ರಿ ನೀವು. ಮತ್ತು ಆಮೇಲೆ ಎಲ್ಪ ಅಂದ್ರೆ ದಾನಮ್ಮ ಗುಡಿಗೆ ಹೋಗಿ ಹೊಳೆ ಬಂದ್ವಲ್ಲ. ಇದು ಇಲ್ಲೇ ರಾಯಪುರದಾಗ ಅದ ಗೈಸ್. ಏನೋ 6 ಇಯರ್ಸ್ ಏನೋ ಮೇಲಾಗಿದೆ ಅಂತದ. ಆಮೇಲೆ ಎಲ್ಲೇ ಹೊಳ್ಳು ಬಂದ ಇಲ್ಲೇ ನವನಗರದಾಗಿರೋ ಶಾಂತನಗರದಾಗ ಏನೈತಲ್ಲ ಸಾಯಿಬಾಬಾ ಸಾಯಿರಾಮ್ ಗುಡಿಗೆ ಅಲ್ಲಿ ಹೋಗ್ಬೇಕಂತಿತ್ತ. ಅಲ್ಲಿ ಹೋಗೀನಿ, ಬಟ್ ಬಂದ್ ಮಾಡಿಬಿಟ್ಟಿದ್ರೆ, ಮುಚ್ಚಿಬಿಟ್ಟಿದ್ರೆ. ನಾವು ಎಲ್ಲೇ ಈ ದಾನಮ್ಮ ಗುಡಿಗೆ ಹೋಗಿ ಬರೋಷ್ಟ್ರಿಗೆ ಏನೋ ಗುಡಿ ಮುಚ್ಚಿದ್ರೆ ಗೈಸ್. ಸೊ ಹಾಗಾಗಿ ಹೋಗ್ಲಿಕ್ಕಾಗಲಿಲ್ಲ ಅಲ್ಲಿ, ಮತ್ತು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಸೀದಾ ಮನೆಗೆ ಬಂದೆ. ಮನೆಗೆ ಬಂದು ಊಟ ಮಾಡಿ ಈಗ ಎಣ್ಣೆ ಮಾಡೈತೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅನ್ಸುತ್ತೆ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮತ್ತು ಮರಿಲಿಕ್ಕೆ ಹೋಗ್ಬಿಡ್ರಿ ಗೈಸ್. ಆದಷ್ಟು ನಮ್ಮ ಪರಂಪರೆನ 2000 ಸಬ್ಸ್ಕ್ರೈಬರ್ಸೇ ಕಂಪ್ಲೀಟ್ ಮಾಡೋಣ ಅಂತ, ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ಮಾಡೋಣ ಅಂತ
ಬರ್ರಿ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಹೆಂಗೆ ಸಪೋರ್ಟ್ ಮಾಡಿರಿ ಗೈಸ್. ಇಷ್ಟೇ ಕೇಳ್ಕೊಳ್ತಾ ಸಿಗ್ತೀನಿ ಮತ್ತು ನೆಕ್ಸ್ಟ್ ಬ್ಲಾಗ್ದಾಗ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಗೈಸ್.